ಎಲ್ಲರಿಗೂ ನಮಸ್ಕಾರ. ಗಜೇಂದ್ರ ಮೋಕ್ಷ ಅಥವಾ ಗಜೇಂದ್ರನ ವಿಮೋಚನೆಯು ಹಿಂದೂ ಧರ್ಮದಲ್ಲಿನ ಪವಿತ್ರ ಗ್ರಂಥವಾದ ಭಾಗವತ ಪುರಾಣದ 8ನೇ ಸ್ಕಂದದ ಪುರಾಣದ ದಂತಕಥೆಯಾಗಿದೆ. ಇದು ರಕ್ಷಕ ದೇವತೆಯಾದ ವಿಷ್ಣುವಿನ ಪ್ರಸಿದ್ಧ ಕಥೆಗಳಲ್ಲಿ ಒಂದಾಗಿದೆ. ಮಕರ ಅಥವಾ ಹುಹು ಎಂದು ಪರ್ಯಾಯವಾಗಿ ಕರೆಯಲ್ಪಡುವ ಮೊಸಳೆಯ ಹಿಡಿತದಿಂದ ಗಜೇಂದ್ರ ಎಂಬ ಆನೆಯನ್ನು ರಕ್ಷಿಸಲು ವಿಷ್ಣು ಭೂಮಿಗೆ ಬಂದರು ಮತ್ತು ವಿಷ್ಣುವಿನ ಸಹಾಯದಿಂದ ಗಜೇಂದ್ರನು ಮೋಕ್ಷವನ್ನು ಸಾಧಿಸಿದನು ಅಥವಾ ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ಸಾಧಿಸಿದನು. ಆಗ ಗಜೇಂದ್ರನು ದೇವತೆಯ ಸಾರೂಪ್ಯ ಮುಕ್ತಿ ರೂಪವನ್ನು ಪಡೆದು ವಿಷ್ಣುವಿನೊಂದಿಗೆ ವೈಕುಂಠಕ್ಕೆ ಹೋದನು. ಈ ಕಥೆಯನ್ನು ಪರೀಕ್ಷಿತನ ಕೋರಿಕೆಯ ಮೇರೆಗೆ ಶುಕನು ರಾಜ ಪರೀಕ್ಷಿತನಿಗೆ ಹೇಳಿದನು. ಒಮ್ಮೆ ಗಜೇಂದ್ರ ಯತ್ನಿಸಿದ. ಅವನ ಹಿಂಡು ಸಂಬಂಧಿಕರು ಮತ್ತು ಸ್ನೇಹಿತರು ಅವನಿಗೆ ಸಹಾಯ ಮಾಡಲು ಸುತ್ತಲೂ ಒಟ್ಟುಗೂಡಿದರು. ಆದರೆ ವ್ಯರ್ಥವಾಯಿತು. ಮೊಸಳೆ ಸುಮ್ಮನೆ ಬಿಡುತ್ತಿರಲಿಲ್ಲ. ಗಜೇಂದ್ರನ ಹತ್ತಿರ ಸಾವು ಬಂದಿತೆಂದು ಅರಿವಾದಾಗ ಅವನನ್ನು ಸುಮ್ಮನೆ ಬಿಟ್ಟರು. ಗಜೇಂದ್ರನು ಅತಿಯಾದ ನೋವು ಮತ್ತು ಅಸಹಾಯಕತೆಯಿಂದ ಹೋರಾಡಿದನು. ಎಷ್ಟೇ ಹೋರಾಡಿದರೂ ಅಂತ್ಯವಿಲ್ಲದಂತೆ ತೋರುತ್ತಿತ್ತು. ಅವನು ತನ್ನ ಕೊನೆಯ ಶಕ್ತಿಯ ಹನಿಯನ್ನು ವ್ಯಯಿಸಿದಾಗ ದೇವತೆಯಾದ ವಿಷ್ಣುವನ್ನು ರಕ್ಷಿಸಲು ಕರೆದನು. ಕಮಲ ಪುಷ್ಪವನ್ನೇ ನೈವೇದ್ಯವನ್ನಾಗಿ ಹಿಡಿದನು. ತನ್ನ ಭಕ್ತನ ಕರೆ ಮತ್ತು ಪ್ರಾರ್ಥನೆಯನ್ನು ಕೇಳಿದ ವಿಷ್ಣುವು ಸ್ಥಳಕ್ಕೆ ಧಾವಿಸಿದರು. ಗಜೇಂದ್ರ ದೇವರು ಬರುತ್ತಿರುವುದನ್ನು ನೋಡುತ್ತಿದ್ದಂತೆ ಅವನು ಕಮಲವನ್ನು ತನ್ನ ಸೊಂಡಿಲಿನಿಂದ ಎತ್ತಿದನು. ಇದನ್ನು ನೋಡಿದ ವಿಷ್ಣುವು ಪ್ರಸನ್ನನಾದರು ಮತ್ತು ತನ್ನ ಸುದರ್ಶನ ಚಕ್ರದಿಂದ ಮೊಸಳೆಯ ಶಿರಚ್ಛೇದನ ಮಾಡಿದರು. ಗಜೇಂದ್ರ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ವಿಷ್ಣುವು ಗಜೇಂದ್ರನಿಗೆ ತನ್ನ ಹಿಂದಿನ ಜನ್ಮಗಳಲ್ಲಿ ಒಂದಾದ ಪಾಂಡ್ಯ ರಾಜ, ಇಂದಿನ ತಮಿಳುನಾಡು, ವಿಷ್ಣುವಿನ ಭಕ್ತನಾಗಿದ್ದ ಪ್ರಸಿದ್ಧ ರಾಜ ಇಂದ್ರದ್ಯುಮ್ನನಾಗಿದ್ದನೆಂದು ತಿಳಿಸಿದರು. ಆದರೆ ಮಹಾನ್ ಋಷಿ ಅಗಸ್ತ್ಯರಿಗೆ ಅವನ ಅಗೌರವದಿಂದಾಗಿ ಅವನು ಶಾಪಗ್ರಸ್ತನಾಗಿದ್ದನು. ಮತ್ತೆ ಆನೆಯಾಗಿ ಹುಟ್ಟಬೇಕು ಎಂದು ಅಗಸ್ತ್ಯರು ಶಾಪವಿತ್ತರು. ಇಂದ್ರದ್ಯುಮ್ನನು ವಿಷ್ಣುವಿಗೆ ಅರ್ಪಿತನಾದ ಕಾರಣ ದೇವತೆಯು ಅವನನ್ನು ಗಜೇಂದ್ರನಾಗಿ ಜನಿಸುತ್ತಾನೆ ಮತ್ತು ದೇವತೆಗಳ ಕ್ಷೇತ್ರವಾದ ಸ್ವರ್ಗ ಮತ್ತು ಊರ್ಧ್ವಲೋಕವನ್ನು ಮೀರಿದ ಕೈವಲ್ಯ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡನು. ಇಂದ್ರದ್ಯುಮ್ನನು ಗಜೇಂದ್ರನಾಗಿ ತನ್ನೆಲ್ಲ ಅಹಂಕಾರ ಮತ್ತು ಸಂದೇಹಗಳನ್ನು ತೊರೆದು ವಿಷ್ಣುವಿಗೆ ಸಂಪೂರ್ಣವಾಗಿ ಶರಣಾದಾಗ ಮೋಕ್ಷವನ್ನು ಪಡೆದನು. ಗಜೇಂದ್ರನು ಮಾಡಿದ ಪ್ರಾರ್ಥನೆಯು ವಿಷ್ಣುವನ್ನು ಸ್ತುತಿಸಿ ಗಜೇಂದ್ರ ಸ್ತುತಿ ಎಂಬ ಪ್ರಸಿದ್ಧ ಸ್ತೋತ್ರವಾಯಿತು. ಈ ಸ್ತೋತ್ರವನ್ನು ನಂತರ ವಿಷ್ಣು ಸಹಸ್ರನಾಮದ ಮೊದಲ ಮತ್ತು ಅಗ್ರಗಣ್ಯ ಸ್ತೋತ್ರವಾಗಿ ಸೇರಿಸಲಾಯಿತು. ಗಜೇಂದ್ರನು ತನ್ನ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನನು ವಿಷ್ಣುವಿಗೆ ನಿಷ್ಠನಾಗಿದ್ದ ಮಹಾನ್ ರಾಜನಾಗಿದ್ದನು. ಒಂದು ದಿನ ಒಬ್ಬ ಮಹಾನ್ ಋಷಿ ಅಗಸ್ತ್ಯರು ರಾಜರನ್ನು ಭೇಟಿ ಮಾಡಲು ಬಂದರು. ಇಂದ್ರದ್ಯುಮ್ನ ಮಹಾರಾಜನು ಭಗವಂತನಿಗೆ ವಿಧಿವಿಧಾನಗಳನ್ನು ಮಾಡುತ್ತಿದ್ದನು ಮತ್ತು ಆದ್ದರಿಂದ ಸಂಪೂರ್ಣ ಆನಂದದಿಂದ ಋಷಿಯನ್ನು ಸರಿಯಾಗಿ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅಗಸ್ತ್ಯ ಋಷಿಯು ರಾಜನಿಗೆ ತನ್ನ ಮುಂದಿನ ಜನ್ಮದಲ್ಲಿ ಆನೆಯಾಗಿ ಹುಟ್ಟುತ್ತಾನೆ ಮತ್ತು ತನ್ನ ಭಕ್ತಿ ಮತ್ತು ಹಿಂದಿನ ಜೀವನವನ್ನು ಮರೆತು ಬಿಡುತ್ತಾನೆ ಎಂದು ಶಪಿಸಿದರು. ಮೊಸಳೆಯು ತನ್ನ ಹಿಂದಿನ ಜನ್ಮದಲ್ಲಿ ಹುಹು ಎಂಬ ಗಂಧರ್ವ ರಾಜನಾಗಿದ್ದನು. ಋಷಿ ದೇವಲ ರಾಜನನ್ನು ಭೇಟಿ ಮಾಡಲು ಬಂದನು. ಅವರಿಬ್ಬರೂ ಸೂರ್ಯ ನಮಸ್ಕಾರ ಮಾಡುತ್ತಾ ಸೂರ್ಯ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುವಾಗ ರಾಜನು ವಿನೋದಕ್ಕಾಗಿ ಋಷಿಯ ಕಾಲನ್ನು ಎಳೆದನು. ಋಷಿಯು ಕೋಪಗೊಂಡು ನಿನ್ನ ಮುಂದಿನ ಜನ್ಮದಲ್ಲಿ ಮೊಸಳೆಯಾಗಬೇಕೆಂದು ಶಪಿಸಿದರು. ಪಶ್ಚಾತ್ತಾಪಪಟ್ಟ ರಾಜನು ಋಷಿಯ ಕ್ಷಮೆಯನ್ನು ಬೇಡಿದನು. ದೇವಲರು ಶಾಪವನ್ನು ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲ ಎಂದು ವಿವರಿಸಿದರು. ಆದಾಗ್ಯೂ ವಿಷ್ಣುವು ಅವನನ್ನು ಮೊಸಳೆಯಾಗಿ ಕೊಂದು ಜನನ ಮತ್ತು ಮರಣದ ಚಕ್ರದಿಂದ ಬಿಡುಗಡೆ ಮಾಡುತ್ತಾರೆ ಎಂದು ಹುಹುಗೆ ತಿಳಿಸಿದರು. ಗಜೇಂದ್ರನ ಕಥೆಯು ವೈಷ್ಣವ ಧರ್ಮದಲ್ಲಿ ಒಂದು ಅವಿಭಾಜ್ಯ ವಿಷಯವಾಗಿದೆ ಮತ್ತು ದೊಡ್ಡ ಸಾಂಕೇತಿಕ ಮೌಲ್ಯವನ್ನು ಹೊಂದಿದೆ. ಗಜೇಂದ್ರನು ಮನುಷ್ಯ, ಮೊಸಳೆ ಪಾಪ ಮತ್ತು ಸರೋವರದ ಕೆಸರು ನೀರು ಸಂಸಾರ. ಗಜೇಂದ್ರ ಮೋಕ್ಷದ ಸಾಂಕೇತಿಕ ಅರ್ಥವೆಂದರೆ ಭೌತಿಕ ಆಸೆಗಳು, ಅಜ್ಞಾನ ಮತ್ತು ಪಾಪಗಳು ಈ ಜಗತ್ತಿನಲ್ಲಿ ಅಂತ್ಯವಿಲ್ಲದ ಕರ್ಮದ ಸರಪಳಿಯನ್ನು ಸೃಷ್ಟಿಸುತ್ತವೆ ಮತ್ತು ಕೆಸರಿನ ಕೊಳದಲ್ಲಿ ಸಿಲುಕಿರುವ ಅಸಹಾಯಕ ಆನೆಯ ಮೇಲೆ ಮೊಸಳೆ ಬೇಟೆಯಾಡುವಂತೆಯೇ ಇರುತ್ತದೆ. ಈ ಸೃಷ್ಟಿಯಲ್ಲಿ ಎಲ್ಲವನ್ನೂ ಮೀರಿ ನೋಡುವ ಮತ್ತು ಅಂತಿಮವಾಗಿ ತಮ್ಮನ್ನು ತಾವು ಸರ್ವೋಚ್ಚ ಜೀವಿಯಾದ ವಿಷ್ಣುವಿಗೆ ಸಲ್ಲಿಸುವ ದಿನದವರೆಗೆ ಮಾನವರು ಮರಣ ಮತ್ತು ಪುನರ್ಜನ್ಮದ ನಿರಂತರ ಚಕ್ರದಲ್ಲಿ ಸಿಲುಕಿಕೊಂಡಿರುತ್ತಾರೆ. ಈ ಸ್ತೋತ್ರವನ್ನು ಯಾರು ಪಠಿಸುತ್ತಾರೋ ಅವರು ಜೀವನದಲ್ಲಿ ಯಾವುದೇ ತೊಂದರೆಗಳನ್ನು ಎದುರಿಸುವ ಮತ್ತು
ಮತ್ತು ಅನಗತ್ಯ ಸಂದರ್ಭಗಳಿಂದ ಹೊರಬರುವ ಶಕ್ತಿಯನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ದೇವರು ಹೇಗಿದ್ದಾನೆಂದು ಗಜೇಂದ್ರನು ಭಾವಿಸಿದ್ದನ್ನು ವಿವರಿಸಲು ಪ್ರಾರಂಭಿಸಿದನು. ಓಂ ಚಿಹ್ನೆಯಿಂದ ಸೂಚಿಸಲ್ಪಡುವ ಮಹಿಮಾನ್ವಿತ ದೇವರಿಗೆ ಅವರು ಮಾನಸಿಕ ನಮಸ್ಕಾರಗಳನ್ನು ಸಲ್ಲಿಸಿದರು. ಗಜೇಂದ್ರನು ಉದ್ಘರಿಸಿದನು, ನೀನು ಯಾವುದೇ ರೂಪದಲ್ಲಿದ್ದರೂ ಎಲ್ಲ ಜೀವಿಗಳಲ್ಲೂ ಇರುವೆ. ಈ ತಾತ್ಕಾಲಿಕ ಪ್ರಪಂಚದ ಅಸ್ತಿತ್ವವು ನಿನ್ನ ಶಾಶ್ವತ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ನೀವು ಎಲ್ಲದಕ್ಕೂ ಕಾರಣ ಮತ್ತು ಇನ್ನೂ ನೀವು ಕಾರಣವಿಲ್ಲದೆ ಇದ್ದೀರಿ. ಗಜೇಂದ್ರನು ಹೇಳಿದನು, ದಯವಿಟ್ಟು ನನ್ನನ್ನು ಸಂಸಾರದ ಹಿಡಿತದಿಂದ ಮುಕ್ತಗೊಳಿಸು. ಅಜ್ಞಾನದ ಕತ್ತಲೆಯಿಂದ ನನ್ನನ್ನು ಮುಕ್ತಿಗೊಳಿಸು. ಪರಮಾತ್ಮನ ಜ್ಞಾನದ ಆಧ್ಯಾತ್ಮಿಕ ಬೆಳಕನ್ನು ನನ್ನ ಮೇಲೆ ಸುರಿಸು. ಗಜೇಂದ್ರನು ನಾನು ನಿನಗೆ ನಮಸ್ಕರಿಸುತ್ತೇನೆ ಎಂದನು. ಗಜೇಂದ್ರ ದೇವರನ್ನು ಯಾವುದೇ ನಿರ್ದಿಷ್ಟ ಹೆಸರಿನಿಂದ ಕರೆಯಲಿಲ್ಲ ಎಂಬುದು ಗಮನಿಸಬೇಕಾದ ಸಂಗತಿ. ಯಾವುದೇ ರೂಪ ಮತ್ತು ಅಭಿವ್ಯಕ್ತಿಗೆ ಮೀರಿದ ಅತ್ಯುನ್ನತ ದೇವರಿಗೆ ಅವರು ತಮ್ಮ ಪ್ರಾರ್ಥನೆಯನ್ನು ತಿಳಿಸಿದರು. ಆದ್ದರಿಂದ ಇತರ ಯಾವುದೇ ದೇವತೆಗಳು ಅವನ ರಕ್ಷಣೆಗೆ ಬರಲಿಲ್ಲ, ಏಕೆಂದರೆ ಅವರೆಲ್ಲರೂ ನಿರ್ದಿಷ್ಟ ಹೆಸರು ಮತ್ತು ರೂಪದೊಂದಿಗೆ ತಮ್ಮನ್ನು ಗುರುತಿಸಿಕೊಂಡರು. ಎಲ್ಲ ಅಭಿವ್ಯಕ್ತಿಗಳನ್ನು ಮೀರಿದ ಪರಮನಾರಾಯಣನು ಮಾತ್ರ ಅವನನ್ನು ಮುಕ್ತಗೊಳಿಸಲು ತನ್ನ ಪಕ್ಷಿಯಾದ ಗರುಡನ ಮೇಲೆ ಕುಳಿತನು. ನಾರಾಯಣನು ಅವನ ರಕ್ಷಣೆಗೆ ಬಂದಾಗ ಗಜೇಂದ್ರನು ಕಮಲವನ್ನು ಎತ್ತಿಕೊಂಡು ಭಗವಂತನಿಗೆ ಅರ್ಪಿಸಿದನು. ಹೀಗೆ ಭಗವಾನ್ ವಿಷ್ಣುವು ಗಜೇಂದ್ರನನ್ನು ಮೊಸಳೆಯ ಹಿಡಿತದಿಂದ ಗಜೇಂದ್ರನು ಮೋಕ್ಷವನ್ನು ಸಾಧಿಸಿದನು ಅಥವಾ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿ ಪಡೆದನು. ಶ್ರೀಮದ್ ಭಾಗವತದಲ್ಲಿ ಹೇಳುತ್ತಾರೆ, ಯಾರು ಭಗವಾನ್ ವಿಷ್ಣುವಿನ ರೂಪವನ್ನು ಧ್ಯಾನಿಸುತ್ತಾರೆ ಮತ್ತು ಗಜೇಂದ್ರ ಆನೆ ಮಾಡಿದ ಈ ಪ್ರಾರ್ಥನೆಯನ್ನು ಓದುತ್ತಾರೆ ಅಥವಾ ಕೇಳುತ್ತಾರೆ, ಭೌತಿಕ ದುಃಖಗಳಿಂದ ಮುಕ್ತರಾಗುವಿರಿ. ಗಜೇಂದ್ರ ಮೋಕ್ಷ ಸ್ತೋತ್ರದ ಪಠಣವು ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ. ಅವರು ಪರಮಾತ್ಮನಾದ ವಿಷ್ಣುವಿನ ಕಡೆಗೆ ಭಕ್ತಿಯನ್ನು ಬೆಳೆಸಿಕೊಳ್ಳುವರು. ಗಜೇಂದ್ರ ಮೋಕ್ಷವು ಶಕ್ತಿಯುತವಾದ ಭಕ್ತಿ ಸ್ತೋತ್ರವಾಗಿದೆ. ಇದು ಭಗವಾನ್ ವಿಷ್ಣುವಿನ ಪಾದದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಶರಣಾಗಿಸುವ ಶಕ್ತಿಯನ್ನು ಒದಗಿಸುತ್ತದೆ. ಗಜೇಂದ್ರ ಮೋಕ್ಷ ಸ್ತೋತ್ರದ ಪಠಣವು ಒಬ್ಬರ ಜೀವನದಿಂದ ನಕಾರಾತ್ಮಕತೆ, ದುಃಖಗಳನ್ನು ತೆಗೆದುಹಾಕುತ್ತದೆ. ಒಬ್ಬ ವ್ಯಕ್ತಿಯು ಸಂತೋಷ ಮತ್ತು ಆನಂದದಿಂದ ತುಂಬಿದ ಜೀವನವನ್ನು ನಡೆಸಲು ಪ್ರಾರಂಭಿಸುತ್ತಾರೆ. ಗಜೇಂದ್ರ ಮೋಕ್ಷದಂತಹ ಅದ್ಭುತ ಕಥೆಯೊಂದಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.